ಈ ಘಟನೆ ಆದಮೇಲೆ ಅದೇ ಒಕ್ಕಲಿಗರ ಸಂಘದ ಏನು ಹೇಳಿದ್ರಿ, ಆ ಘಟನೆ ಆದಮೇಲೆ ನೀವಿಬ್ಬರು ಮತ್ತೆ ಫೇಸ್ ಟು ಫೇಸ್ ಮಾತಾಡಿದ್ದು ಅಥವಾ ಏನಾದರೂ ಇದೆಯಾ? ಇಲ್ಲ, ಅಲ್ಲಲ್ಲಿ ಆ ಫಂಕ್ಷನ್ ಯಾವಾಗ ಸಿಗ್ತಾ ನೋಡ್ತೀವಿ, ನಗ್ತೀವಿ, ಅಷ್ಟು ಹಲೋ 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 ಅಷ್ಟೇ. ನಮಗೆ ಅವ್ರ ಹತ್ರ ಏನು ಕೆಲಸ ಇದೆ? ನಾನು ಡೇಟ್ಗೆ ಏನು ಹೋಗ್ಬೇಕಾ? ನಾನು ವ್ಯವಹಾರ ಏನೋ ಮಾಡಬೇಕಾ? ಸಂಬಂಧ ಬೆಳೆಸ್ಬೇಕಾ? ಏನಿಲ್ಲಲ್ಲ, ಸಿಕ್ಕಿದಾಗ ಹಲೋ ಹಲೋ ಅಷ್ಟೇ. ಆ ಥರ ಏನಿಲ್ಲ. ನಮ್ಮ ಹತ್ರ ಯಾರು ಪ್ರೀತಿಯಿಂದ ಮಾತಾಡ್ತಾರೆ ಪ್ರೀತಿಯಿಂದ ಮಾತಾಡ್ತೀನಿ, ಯಾರು ಲೆವೆಲ್ ತೋರಿಸೋ ನಾವು ಲೆವೆಲ್ ತೋರಿಸ್ತೀವಿ, ಯಾರು ಅಹಂಕಾರ ತೋರಿಸೋ ನಾವು ಅಹಂಕಾರ ತೋರಿಸ್ತೀವಿ. ನನಗೂ ಎಲ್ಲ ಗೊತ್ತು, ಬಟ್ ನಂಗೆ ಆಪೋಸಿಟ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಹಂಗೆ ರಿಯಾಕ್ಟ್ ಮಾಡ್ತೀನಿ ನಾನು. ಆ ಥರ ವ್ಯಕ್ತಿ ನಾನು. ಸರ್, ಈ ಪ್ರಕರಣ ಆದ ನಂತರದಲ್ಲಿ ಹಳೆಯ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತದೆ, ಗಲಾಟೆ ಆಗಲಿ ಹೊಡೆದಾಟ ಆಗಲಿ. ನೀವು ಕೇಳ್ಪಟ್ಟಂಗೆ ದರ್ಶನ್ ಅವ್ರ ವಿಚಾರದಲ್ಲಿ ಬೇರೆ ಬೇರೆ ಏನಾದರೂ ಆಗಿತ್ತಾ ಅಂತ? ಗೊತ್ತಿಲ್ಲ. ನೀವು ಮಾಧ್ಯಮಗಳು ಏನು ತೋರಿಸ್ತಾ ಇತ್ತು, ಪೊಲೀಸ್ನವ್ರಿಗೆ ಏನು ಕೇಸ್ ಆಗ್ತಾಯಿತ್ತು, ಅದ್ರ ಮುಖಾಂತರ ನಾವು ತಿಳ್ಕೊತಾ ಇದ್ದೆ. ಬಟ್ ಅದು ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ ನನಗೆ? ಅದು ತಿಳ್ಕೊಳ್ಳೋ ಅವಶ್ಯಕತೆ ನನಗೇನು ಕೆಲಸ ಇಲ್ವಾ? ಅದು ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನೀವೇನು ಮಾಧ್ಯಮ ಮುಖಾಂತರ ತೋರಿಸ್ತಾ ಇದ್ದು, ಆ ಮಾಧ್ಯಮ ಮುಖಾಂತರ ನನಗೆ ತಿಳಿತಾ ಇತ್ತು ಹೊರತು ಕೆಲವು ಇವ್ರು ಹೇಳ್ತಾಯಿದ್ರು ನಾವು ಕೇಳಲೇಬೇಕು, ಅವನೇನು ಮಾಡ್ತಾನೆ ಇವನೇನು. ಆ ಕೆಲಸ ನಮ್ದಲ್ಲ, ನಮ್ಗೆ ಅದು ಇಷ್ಟನೂ ಇಲ್ಲ, ನಮ್ಮ ಜೀವನದಲ್ಲಿ ಆಗೂ ಬಂದಿಲ್ಲ ನಮಗೆ ಅದು. ಸರ್, ಹಿಂದೆನೂ ಕೂಡ ಸಾಕಷ್ಟು ಘಟನೆಗಳಾಗಿತ್ತು. ಅಂದರೆ ತಪ್ಪನ್ನು ತಿದ್ಕೊಳ್ಳೋಕೆ ಸಾಕಷ್ಟು ಅವಕಾಶಗಳಿತ್ತು ದರ್ಶನ್ ಅವ್ರಿಗೆ. ಅಂದರೆ ಅವರ ವೈಯಕ್ತಿಕ ಜೀವನದ್ದಾಗಲಿ ಅಥವಾ ಮೈಸೂರಲ್ಲಾದಂಥ ಒಂದು ಘಟನೆ ಆಗಲಿ, ಹೊಡೆದಾಟ ಆಗಲಿ, ಮತ್ತು ಇಂಥ ಕೇಸ್ಗಳಿಂದ ಅವರು ಬದಲಾಗ್ಬೋದಾಗಿತ್ತು. ಬಟ್ ಅದೆಲ್ಲವನ್ನು ಮೀರಿ ದರ್ಶನ್ ಇಲ್ಲಿ ತನಕ ಬಂದುಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸರ್, ಅವ್ರು ಬೆಳೆದು ಬಂದ ರೀತಿ, ಯಾರೇ ಆಗಲಿ ಮನುಷ್ಯ ಒಂದು ಸತಿ ತಪ್ಪು ಮಾಡ್ತಾನೆ, ಎರಡು ಸತಿ ತಪ್ಪು, ತಾನೇನು ತಪ್ಪು ಮಾಡ್ತಾನೆ ಅಂತ ಮನುಷ್ಯನಿಗೆ ಗೊತ್ತಾದಾಗ ತಿದ್ದಿ ನಡಿಬೇಕು. ಅದು ಅವರು ವೈಯಕ್ತಿಕವಾಗಿ ವಿಚಾರಕ್ಕೆ ಬಿಟ್ಟಿದ್ದು ಅದು. ಯಾಕಂದ್ರೆ ಅದು ಇನ್ನೊಬ್ರು ಹೇಳಿ ಮಾಡೋ ಅಂಥದ್ದಲ್ಲ. ಯಾಕಂದ್ರೆ ಸಾಕಷ್ಟು ಎಲ್ಲ ರಾಜಕಾರಣ ಆಗ್ಬೋದು, ಆಮೇಲೆ ನಮ್ಮ ಸಿನಿಮಾ ರಂಗ, ಪ್ರತಿಯೊಬ್ಬರು ಬುದ್ಧಿ ಹೇಳಿದ್ದಾರೆ. ಇನ್ನು ಅದು ನಡೀಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಅದವರು ವೈಯಕ್ತಿಕವಾಗಿ ವಿಚಾರ ಬಿಟ್ಟಿದ್ದು. ಯಾಕಂದ್ರೆ ತನ್ನ ಅವ ಎಲ್ಲ ಬದಲಾವಣೆ ಮಾಡ್ಕೊಬೇಕು, ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ ಅದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.